ಸೊ ಈ ಥರ ಈಕ್ವಲ್ ಆಗಿ ಪಲ್ಲುನ ಸರಿ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ. ಸೊ ಒಬ್ಬೊಬ್ರು ಈ ಡ್ರೆಸ್ ಹತ್ರ ತಗೋತಾರೆ, ಒಬ್ರೊಬ್ರು ಫುಲ್ ಅವ್ರಿಗೆ ಕಂಫರ್ಟ್ ಆಗೋ ಥರ ಪಲ್ಲುನ ತಗೋತಾರೆ. ಸೊ ನನಗೆ ಕಂಫರ್ಟ್ ಆಗೋ ಥರ ನಾನು ತಗೋತಾ ಇದ್ದೀನಿ. ಸೊ ನಾನು ಈ ಥರ ವೇರ್ ಮಾಡೋದು. ಸೊ ಥೈ ಹತ್ರ ತಗೊಂಡು ಅಲ್ಲಿಂದ ನೇವಲ್ ಹತ್ರ ತಗೊಂಡು ಅಲ್ಲಿ ಪಿನ್ ಮಾಡ್ಕೊಳ್ಳಿ. ಅದೇ ನಮ್ಮದು ಲೆಂತ್. ಸೊ ಅಲ್ಲಿಂದ ಮತ್ತೆ ಸ್ಟಾರ್ಟಿಂಗಲ್ಲಿ ನಾವು ಫಸ್ಟ್ ಪ್ಲೀಟ್ ತಗೊಂಡಿರೋದ್ರಿಂದ ಸೊ ಅಲ್ಲಿಂದ ನಾವು ಪಿನ್ ಮಾಡಿರೋದ್ರಿಂದ ಸೆಂಟರ್ ಪ್ಲೀಟ್ ಸ್ಟಾರ್ಟ್ ಮಾಡೋಣ. ಸೊ ಈಗ ಸೆಂಟರ್ ಪ್ಲೀಟ್ಸ್ ತಗೊಳ್ಳಿ. ಆ ಪಿನ್ ಎಂಡ್ ಆಗೋವರೆಗೂ ತಗೊಳ್ಳಿ. ಆ ಪಿನ್ ಎಂಡ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಬಿಟ್ಬಿಡ್ಬೋದು. ಬಟ್ ಅಲ್ಲಿವರೆಗೂ ಲೆಂತ್ ಮೆಜರ್ ಮಾಡ್ಕೊಂಡು ತಗೊಳ್ಳಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಆಚೆ ಬಂದಿರಬೇಕು, ಅಂದರೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ವರೆಗೂ ಸ್ವಲ್ಪ ಬ್ರಾಡನ್ ಮಾಡ್ಕೊಂಡು ಹೋಗಿ. ಆಮೇಲೆ ಈಗ ರ್ಯಾಂಡಮ್ ಆಗಿ ಪಿನ್ ಹಾಕೊಳ್ಳಿ. ಪಿನ್ ಹಾಕೊಂಡ್ಮೇಲೆ ರ್ಯಾಂಡಮ್ ಆಗಿ ಪಿನ್ ಮಾಡ್ಕೊಂಡ್ಮೇಲೆ ನಾವು ಈಗ ಐರನ್ ಟೇಬಲ್ ಅಲ್ಲಿ ಆ ಪಲ್ಲುನ ಸೆಟ್ ಮಾಡ್ಕೊಂಡು ಹೋಗೋಣ. ಸೊ ಹಿಂಗೆ ಓಕೆ. ಸೊ ನೋಡಿದ್ರೆ ಈ ತರ ನಾವು ಟಕ್ ಮಾಡೋದು. ಸೊ ಲೆಂತ್ ಎಲ್ಲ ಸರಿ ಹೋಯ್ತು. ಸೊ ದಿಸ್ ಇಸ್ ಪರ್ಫೆಕ್ಟ್. ಈಗ ನಾವು ಐರನ್ ಟೇಬಲ್ ತಗೊಂಡ್ಬಿಟ್ಟು ಫುಲ್ ಲೆಂತ್ನ ಪಿನ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಹ್ಯಾಂಗರ್ ಫೋಲ್ಡಿಂಗಿಗೆ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದರೆ ಸೆಂಟರ್ ಪ್ಲೀಟ್ಸ್ನ ಪಿನ್ ಮಾಡೋ ನೆಸೆಸಿಟಿ ಇರುತ್ತೆ. ಸೊ ಅದಕ್ಕೆ ನಾವು ಪಿನ್ ಮಾಡಲೇಬೇಕಾಗುತ್ತೆ. ಸೊ ಆ ಥರ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ಳಿ. ಕ್ಲಿಪ್ ಹಾಕ್ಕೊಂಡು ಪಲ್ಲುನ ಕೆಳಗೆ ಬಿಡಿ. ಆಮೇಲೆ ಈಗ ಒಂದಾದ್ಮೇಲೆ ಒಂದು ಪ್ಲೀಟ್ಸ್ನ ಲೆಂತ್ ನೋಡಿಕೊಂಡು ಎಡ್ಜಲ್ಲಿ ಈ ಥರ ಒಂದಾದ್ಮೇಲೆ ಒಂದು ಪ್ಲೀಟ್ಸ್ ತೊಗೊಂಡು ಹೋಗ್ತಾ ಇರಿ. ಪ್ಲೀಟ್ಸ್ ತೊಗೊಂಡು ಸ್ವಲ್ಪ ಎಲ್ಲ ಪ್ಲೀಟ್ಸ್ ತೊಗೊಂಡು ಸ್ವಲ್ಪ ಸೀರೆನ ಸರಿ ಮಾಡ್ಕೊಳ್ಳಿ. ಈಗ ಸ್ಪ್ರೆಡ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಓಡಾಡಬೇಕಾದ್ರೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಹ್ಯಾಂಗರ್ ಫೋಲ್ಡಿಂಗ್ ಯೂಶಲಿ ನಾನು ಕೊನೆಗೆ ಪಿನ್ ಮಾಡಲ್ಲ. ಅಂದರೆ ನೀವು ವೇರ್ ಮಾಡಬೇಕಾದ್ರೆ ಕೊನೆ ಪಿನ್ನ ತೆಗೆದ್ಬಿಡಿ, ಅಂದರೆ ಕೆಳಗಿರೋ ಪಿನ್ನ ತೆಗೆದ್ಬಿಡಿ. ಈಗ ಹ್ಯಾಂಗರ್ ಫೋಲ್ಡಿಂಗಿಗೆ ನಾವು ಕೊನೆ ಪಿನ್ ಹಾಕ್ಲೇಬೇಕಾಗುತ್ತೆ. ಸೊ ಅದಕ್ಕೆ ನಾವು ಹಾಕ್ತಾ ಇದ್ದೀವಿ. ಸೊ ಪಲ್ಲುನ ಸೆಂಟರ್ ಪ್ಲೀಟ್ಸ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಈಗ ಪಿನ್ ಹಾಕೋಣ. ಈಗ ಪಿನ್ ಹಾಕೊಳ್ಳಿ. ಇದಾದ್ಮೇಲೆ ನಾವು ಸ್ಟಾರ್ಟಿಂಗ್ ಇಂದಾನು ಒಂದು ಪಿನ್ ಹಾಕೊಂಡಿದ್ವಿ. ನಾನು ಯೂಶಲಿ 4 ಪಿನ್ಸ್ ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ನೀವು ವೇರ್ ಮಾಡ್ಬೇಕಾದ್ರೆ ಯಾವ ಪಿನ್ ಬೇಡ ಅದು ತೆಗಿಬಹುದು. ಸೊ ನಾನು ಮಧ್ಯದಲ್ಲಿ 2 ಪಿನ್ ಹಾಕ್ತೀನಿ. ಒಂದು ಸ್ಟಾರ್ಟಿಂಗ್ ಅಲ್ಲಿ ಟಾಪ್ ಅಲ್ಲಿ ಹಾಕ್ತೀನಿ, ಒಂದು ಬಾಟಮ್ ಅಲ್ಲಿ ಹಾಕ್ತೀನಿ, 2 ಮಧ್ಯದಲ್ಲಿ ಹಾಕ್ತೀನಿ. ಬಟ್ ಮಧ್ಯ ಅಂದ್ರೆ ತೀರಾ ಮಧ್ಯದಲ್ಲ, ಸ್ವಲ್ಪ ಮೇಲೆ ಇರುತ್ತೆ. ಯಾಕಂದ್ರೆ ಒಂದ್ಸತಿ ಸ್ಯಾರಿ ವೇರ್ ಮಾಡಾದ್ಮೇಲೆ ಅದು ಯಾವ ತರ ಸ್ಯಾರಿ ವೇರ್ ಮಾಡ್ತೀವಿ ಅದ್ರ ಮೇಲೆ ಪಿನ್ಸ್ ತೆಗಿಬಹುದು. ಸೊ ಅಲ್ಲಿ ಟಕ್ ಮಾಡೋ ಕಡೆ ಅಲ್ಲಿವರೆಗೂ ಸ್ಯಾರಿ ಇದು ಪ್ಲೀಟ್ಸ್ ಎಲ್ಲ ಸ್ಪ್ರೆಡ್ ಮಾಡ್ಬಿಟ್ಟು ಅಲ್ಲೊಂದು ಪಿನ್ ಹಾಕೋತಾ ಇದ್ದೀನಿ. 2 ಇಂಚ್ ಸ್ಪ್ರೆಡ್ ಮಾಡ್ಕೊಳ್ಳಿ. ಯೂಶಲಿ ಸಿಂಪಲ್ ಸ್ಯಾರಿಗೆ ಹಂಗೆ ಸ್ಪ್ರೆಡ್ ಮಾಡ್ಕೋಬಹುದು. ನಾನು ಯೂಶಲಿ ಸ್ವಲ್ಪ ನನ್ಗೆ ಇಷ್ಟ ಆಗ ಅಷ್ಟು ಪ್ಲೀಟ್ನ ಇದು ಮಾಡ್ಕೋತೀನಿ. ಆಮೇಲೆ ಇಲ್ಲೊಂದು ಪಿನ್ ಹಾಕೋತೀನಿ. ಇವಾಗ ನಾವು ಸೆಂಟರ್ ಪ್ಲೀಟ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನಾವು ಇಟ್ಸ್ ಟೈಮ್ ಫಾರ್ ಹ್ಯಾಂಗರ್ ಫೋಲ್ಡ್. ನೋಡಿ ಇದು ಸೆಂಟರ್ ಪ್ಲೀಟ್ಸ್ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ನಾವು ಸೆಂಟರ್ ಪ್ಲೀಟ್ಸ್ನ ತೊಗೊಂಡಾದ್ಮೇಲೆ ನಾವು ಸ್ಟಾರ್ಟಿಂಗ್ ಕಟ್ ಮಾಡ್ತೀವಲ್ಲ ಅಲ್ಲಿಂದ
ನಾವು ಫೋಲ್ಡ್ ಮಾಡ್ತಾ ಹೋಗಬೇಕು. ಸೊ ಇದು ಸೆಂಟರ್ ಪ್ಲೀಟ್ಸ್. ನಾವು ಪಿನ್ಸೆಲ್ಲ ಹ್ಯಾಂಗರ್ ತಗೊಳ್ಳಿ. ಈಗ ಸ್ಟಾರ್ಟಿಂಗ್ ಆಫ್ ದ ಸ್ಯಾರಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿರೋದು, ಸೊ ಅಲ್ಲೊಂದು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಪೀಸ್ ಹತ್ರ, ಸೊ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಹಿಂದೆ ಫೋಲ್ಡ್ ಮಾಡ್ಕೊಂಡು ಹೋಗಿ ಫೋಲ್ಡ್ ಮಾಡ್ಕೊತ ಈ ಥರ ಬರುತ್ತೆ. ಸೊ ಇದೊಂದು ಪಿನ್ ಹಾಕ್ಕೊಂಡು ಈಗ ರಿಮೈನಿಂಗ್ ಫೋಲ್ಡಿಂಗ್. ಸೊ ಇದು ಪಲ್ಲು ಸೈಡ್ ಬರುತ್ತೆ, ಅಂದರೆ ಸೆಲ್ಫಿನ ಸೈಡು. ಸೊ ಅಲ್ಲೊಂದು ಸ್ವಲ್ಪ ಹ್ಯಾಂಗರಿಗೆ ಚೆನ್ನಾಗಿ ಕಾಣಿಸಲ್ಲ ಅಥವಾ ಸರಿಯಾಗಿ ಫಿಟ್ ಆಗೋಲ್ಲ. ಸೊ ಅಲ್ಲೊಂದು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟರ್ ಪ್ಲೀಟ್ಸ್ ಕಾಣಿಸೋ ಥರ ಒಂದೆರಡು ಫೋಲ್ಡ್ ಮಾಡ್ಕೊಳ್ಳಿ ಸಾಕು. ನೋಡಿ ಈಗ ಪಲ್ಲುನ ಅಂದರೆ ಸೆಲ್ಫಿನ ತೊಗೊಂಡು ನಿಮಗೆ ಶೋಲ್ಡರ್ ಮೇಲೆ ಹಾಕ್ಕೊಳ್ಳಿ. ಈಗ ನಾನು ಅಂದಿಂದಾಗೆ ಸ್ವಲ್ಪ ಫೋಲ್ಡಿಂಗ್ ತೊಗೊಂಡು ಈಗ ಹ್ಯಾಂಗರ್ ತೊಗೊಳ್ಳಿ. ಹ್ಯಾಂಗರ್ ಈಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಲೆಂತ್ನ ನಿಮಗೆ ಹ್ಯಾಂಗ್ ಮಾಡ್ಕೊಳ್ಳಿ. ಓಕೆ, ಈಗ ಹ್ಯಾಂಗರಿಗೆ ಫೋಲ್ಡ್ ಮಾಡಿಕೊಂಡು ಇವಾಗ ಒಂದು ಕ್ಲಿಪ್ ಹಾಕ್ಕೊಂಡು ಇವಾಗ ಸೆರಗನ್ನ ಹಾಕೋ ಟೈಮ್. ಸೊ ಸೆರಗಲ್ಲಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ಥರ ಒಂದು ಸತಿ